ಸರ್ ಹೇಳ್ತಾರ ಕತೆ ಎನ್.ಎಸ್. ರಾವ್ ಅವರು ಇದೇ ಏರಿಯಾದಲ್ಲಿ ಇವ್ರ ಮನೆ ಹತ್ರ ಇದ್ರು ಅಂತ. ಅವ್ರ ಹತ್ರ ದಿನ ಕುತ್ಕೊಡೋದು ನಾವು. ಅವ್ರ ಕಾಮಿಡಿ ಡೈಲಾಗ್ ಹೇಳೋರು, ಅದು ಕೇಳ್ಕೊಳ್ಳೋದು ನಮ್ಗೆ ಖುಷಿ. ನನ್ನ ತುಂಬಾ ಅವರು ನಮ್ಮ ಅಣ್ಣನ ಮಗ ಅಂತ ಹೇಳೋರು ಎಲ್ಲ ಕಡೆ. ನನ್ನ ಅಷ್ಟು ನಾನು ಹಚ್ಕೊಂಡ್ಬಿಟ್ಟಿದ್ದೆ. ಅವರು ನಾನು ಹಚ್ಕೊಂಡ್ಬಿಟ್ಟಿದ್ರು. ಶೂಟಿಂಗ್ ಎಲ್ಲ ಕರ್ಕೊಂಡೋರು, ಕರ್ಕೊಂಬರೋರು. ಓಂ ಪ್ರಕಾಶ್ ಕರೆದೇ ಹೇಳಿದ್ರು ಮನೆಯಲ್ಲೇ, ಬಾರೋ ಇಲ್ಲಿ ಇವನು ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡೋ ಅಂತ. ಎಂ.ಎಸ್. ರಮೇಶ್ ಪರಿಚಯ ಆದಾಗಿಂದ ಎಂ.ಎಸ್. ರಮೇಶ್ ನನ್ನ ಸಿನಿಮಾ ಕರ್ಕೊಂಡೋದ್ರು. ಸ್ವಲ್ಪ ಹಂಗೆ ಹಿಂಗೆ ಇದ್ದವನು ಕೆ.ವಿ. ರಾಜು ಸರ್ ಹತ್ರ ಹೋದ್ಮೇಲಿಂದ ಪಕ್ಕಾ ಒಬ್ಬ ಡೆಡಿಕೇಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಆದ. ಕೇರ್ಲೆಸ್ ಆಗಿದ್ದವನು ಅಲ್ಲಿ ಒಬ್ಬ ಗುರು ಬೇಕಿತ್ತು ತಿದ್ದಕ್ಕೆ. ಅಲ್ಲಿ ಒಬ್ಬರು ಮಹಾ ಗುರುಗಳು ಸಿಕ್ಕಿದ್ರು. ಹೋಗಂಡೆ ಶ್ರೀನಿವಾಸ್ ಚೌಡರ್ ಅಸಿಸ್ಟೆಂಟ್ ಡೈರೆಕ್ಟರ್. ಉಲಿಯಾ ಮಾಡಿದೆ, ಯುದ್ಧ ಮಾಡಿದೆ, ನಂಬರ್ 1 ಮಾಡಿದೆ, ರಾಷ್ಟ್ರಗೀತೆ ಮಾಡಿದೆ, ಮತ್ತೆ ಪಾಂಡವರು ಮಾಡಿದೆ. ಪಾಂಡವರು ಟೈಮಲ್ಲಿ ನನಗೆ ಆಫರ್ ಬಂದಿದ್ದು ಗಜ ಮಾಡಿ. ಒಂದು ಎನ್.ಎಸ್. ರಾವ್ ಅವರ ಒಡನಾಟ ಅಲ್ಲಿಂದಲೇ ನೀವು ಚಿತ್ರರಂಗಕ್ಕೆ ನಮ್ಗೆ ಸಿನಿಮಾದ ಸ್ಮೆಲ್ಲು ಏನು ಅಂತ ಗೊತ್ತಾಗಿದೆ ಎನ್.ಎಸ್. ರಾವ್ ಅವ್ರ ಕಡೆ. ಗೃಹ ಪ್ರವೇಶಕ್ಕೆ ಅಪ್ಪು ಸರ್ ಬಂದಿದ್ರು ಅಂತ ಹೇಳಿದ್ರೆ ಯಾವ ಇಸ್ವಿ ಹಂಗಾದ್ರೆ? 2010. ತುಂಬಾ ಕೋಪಿಸ್ಟ್ರು. ತಪ್ಪು ಮಾಡಿದ್ರೆ ಬಾಯಿ ಬಂದಂಗೆ ಎಲ್ರ ಮುಂದೆ ಬೈಯೋರು, ಹೊಡಿಯಕ್ಕೂ ಮುಲಾಜ್ ನೋಡ್ತಿರ್ಲಿಲ್ಲ. ಹೆಣ್ಮಕ್ಳು ಬರೀ ಆಕ್ಟ್ ಮಾಡ್ಬೇಕು, ಅವ್ರ ಪಾಡಿಗೆ ಹೋಗ್ಬೇಕು ಅನ್ನೋದ್ರಲ್ಲಿ ಸ್ವಲ್ಪ ಕೋಪಿಷ್ಟ ಅಂತ ಪ್ರಚಾರ ಮಾಡ್ಬಿಟ್ಟು. ನಿಮ್ಗೆ ಸಿನಿಮಾ ಇಂಡಸ್ಟ್ರಿ ನಂಟು ಹೇಗೆ ಬೆಳೆದಿದ್ದು? ನಾವು ಬರ್ತಿದ್ದೇನೆ, ಈಗ ಏನಿದೆ ಇದೇನೆ. ನಮ್ಮನೆ ಇಲ್ಲಿ 3ನೇ ಕ್ರಾಸಲ್ಲಿ ಎನ್.ಎಸ್. ರಾವ್ ಕಾಮಿಡಿ ಆರ್ಟಿಸ್ಟ್ ಎನ್.ಎಸ್. ರಾವ್ ಅವ್ರು ಇಲ್ಲಿದ್ರ? ಇಲ್ಲೇ ಇದ್ದಿದ್ದು. ಇದೇ ಏರಿಯಾದಲ್ಲಿ? ಇದೇ ಇದೆ, ಮುಂದೆಗಡೆ ಪಾರ್ಕ್ ಹತ್ರ ಇದ್ರು. ಓಕೆ ಓಕೆ ಓಕೆ. ಇದು ಯಾವ ಏರಿಯಾ ಸರ್ ಇದೆ? ಸುಬ್ರಹ್ಮಣ್ಯ ನಗರ. ಸುಬ್ರಹ್ಮಣ್ಯ ನಗರ. ಆಕ್ಚುಲಿ ಸುಬ್ರಹ್ಮಣ್ಯ ನಗರ ಇದು ರಾಜಾಜಿನಗರ ಹತ್ರ ಇದೆ. ರಾಜಾಜಿನಗರದ ಒಂದು ಪಾರ್ಟ್ ಆಕ್ಚುಲಿ ಅಟ್ಯಾಚ್, ತುಂಬಾ ಪಕ್ಕದಲ್ಲೇ ಇರುವಂತ ಏರಿಯಾ ರಾಜಾಜಿನಗರ. ಫಸ್ಟ್ ಬ್ಲಾಕ್ ತುಂಬಾ ಹತ್ರದಲ್ಲಿದೆ. ಸರ್ ಹೇಳ್ತಾರ ಕತೆ ಎನ್.ಎಸ್. ರಾವ್ ಅವರು ಇದೇ ಏರಿಯಾದಲ್ಲಿ ಇವ್ರ ಮನೆ ಹತ್ರ ಇದ್ರು ಅಂತ. ನಮ್ಮನೆ 3ನೇ ಕ್ಲಾಸಲ್ಲಿ ಇದ್ರು. ನಾವಾಗ SLC PUC ಆಗಿತ್ತು. ಅವ್ರ ಹತ್ರ ದಿನ ಕುತ್ಕೊಡೋದು ನಾವು. ಅವ್ರ ಕಾಮಿಡಿ ಡೈಲಾಗ್ ಹೇಳೋರು, ಅದು ಕೇಳ್ಕೊಳ್ಳೋದು ನಮ್ಗೆ ಖುಷಿ. ಅಣ್ಣ ಇದೇಳಣ್ಣ, ಅಣ್ಣ ಅದೇಳಣ್ಣ ಅಂತ. ಸೊ ಅವ್ರಿಗೆ ಏನ್ ಬೇಕು ಏನ್ ಬೇಡ ತಂದ್ಕೊಡ್ತಾ ಇದ್ವಿ ನಾವೇ ಹೋಗ್ಬಿಟ್ಟು. ನನ್ನ ತುಂಬಾ ಅವರು ನಮ್ಮ ಅಣ್ಣನ ಮಗ ಅಂತ ಹೇಳೋರು ಎಲ್ಲ ಕಡೆ. ನನ್ನ ಅಷ್ಟು ನಾನು ಹಚ್ಕೊಂಡ್ಬಿಟ್ಟಿದ್ದೆ. ಅವರು ನಾನು ಹಚ್ಕೊಂಡ್ಬಿಟ್ಟಿದ್ರು. ಶೂಟಿಂಗ್ ಎಲ್ಲ ಕರ್ಕೊಂಡೋರು, ಕರ್ಕೊಂಬರೋರು. ಜೊತೆಗೆ ಬರ್ತಾ ಇದ್ದೆ ಅವ್ರ ಜೊತೆಗೆ. ಹಂಗೆ ಒಡನಾಟ ಬೆಳೀತು. ಅವಾಗ ಓಂ ಪ್ರಕಾಶ್ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು, ಸೋಮಶೇಖರ್ ಅವರು. ಓಕೆ. ಅಂದ್ರೆ ಎನ್.ಎಸ್. ರಾವ್ ಅವರು ಇದ್ದಾಗ್ಲೇನೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಓಂ ಪ್ರಕಾಶ್ ಅವರು ಮಾಡ್ತಾ ಇದ್ರು. ಅವರು ಸೋಮಶೇಖರ್ ಅವ್ರ ಹತ್ರ. ಅವ್ರು ತೀರೋಗೋ ಟೈಮ್ಗೆ ಎನ್.ಎಸ್. ರಾವ್ ಅವರು ಇನ್ನೇನು ತೀರೋಬೇಕು ಅನ್ನಿಸ್ತೇನೆ. ಆ ಟೈಮಲ್ಲಿ ಒಂದು 6 ತಿಂಗಳ ಮುಂಚೆ ಓಂ ಪ್ರಕಾಶ್ ಕರೆದೇ ಹೇಳಿದ್ರು ಮನೆಯಲ್ಲೇ, ಬಾರೋ ಇಲ್ಲಿ ಇವನು ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡೋ ಅಂತ. ಸುಮ್ಮನೆ ಇರೋಣ, ನಮ್ಗೆ ಹೇಳೋಣ ಬತ್ತೈತೆ, ನಮ್ಗೆಲ್ಲ ಬರಲ್ಲ, ನಿನ್ ಜೊತೆ ಇರ್ತೀನಿ ಸುಮ್ಮನೆ ಇರೋಣ ಅಂತ. ನಾನು ಇರಪ್ಪ, ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋದಿನಿ ಅಂತ. ಓಂ ಪ್ರಕಾಶ್ ಸುಮ್ಮನೆ ಹೊಟ್ಟೋಗ್ಬಿಟ್ರು. ಆಮೇಲೆ ಅವ್ರು ತೀರೋಗ್ಬಿಟ್ರು. ನಾವು ಮೈಸೂರು ಹಮ್ಸ್ ಕಾಲೇಜಲ್ಲೇ ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ಒಂದಿನ ಓಂ ಪ್ರಕಾಶ್ ಬಂದರು, ಬಾರೋ ಇಲ್ಲಿ ನಮ್ಮ ಅಪ್ಪ ಹೇಳಿದ್ರಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ, ಮಾಡ್ತೀನಿ ಬಾರೋ ಅಂತ ಕರ್ಕೊಂಡೋದ್ರು. ಸಂಬಳದ್ದು ಅಂತ TV ಸೀರಿಯಲ್, ಒಂದೇ ಸಿಂಗಲ್ ಎಪಿಸೋಡು DD1ಗೆ. ಅವಾಗ ನಮ್ಮ ಕೆಲಸ ಏನಂದ್ರೆ ಪಬ್ಲಿಕ್ ನಾವು ಓಡಿಸೋದು ಶೂಟ್ ಮಾಡುವಾಗ. ಹಂಗೆ ಸ್ಟಾರ್ಟ್ ಆಗಿದ್ದು. ಸಂಲಗ್ನ ಆಯ್ತು. ಆಮೇಲೆ ಆಶಾವಾದಿಗಳು ಬಂತು TV ಸೀರಿಯಲ್, ಅದು ಒಳ್ಳೆ ಹೆಸರು ಬಂತು. ಅದರಿಂದ ಎಂ.ಎಸ್. ರಮೇಶ್ ಇವರೆಲ್ಲ ಪರಿಚಯ ಆದರು ನನಗೆ. ಎಂ.ಎಸ್. ರಮೇಶ್ ಪರಿಚಯ ಆದಾಗಿಂದ ಎಂ.ಎಸ್. ರಮೇಶ್ ನನ್ನ ಸಿನಿಮಾ ಕರ್ಕೊಂಡೋದ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಓಂ ಪ್ರಕಾಶ್ ಅವರು ಸೋಮರಾಜ್ ಅವರು ತಿರ್ಗಾ ಸೋಮಶೇಖರ್ ಹತ್ರ ಹೊಟ್ಟೋದ್ರು TV ಸೀರಿಯಲ್ ಅಂತ. ಎಂ.ಎಸ್. ರಮೇಶ್ ಅವರು ನನ್ನ ಕರ್ಕೊಂಡೋದ್ರು. ಅಲ್ಲಿಂದ ಕೆ.ವಿ. ರಾಜು ಸರ್ ಪರಿಚಯ ಆದರು ಎಂ.ಎಸ್. ರಮೇಶ್ಗೆ. ಕೆ.ವಿ. ರಾಜು ಹತ್ರ ಎಂ.ಎಸ್. ರಮೇಶ್ ಸೇರ್ಕೊಂಡ್ಮೇಲೆ ನನ್ನ ಕರ್ಕೊಂಡೋದ್ರು 93ಗೆ. ಅಲ್ಲಿಂದ ನಾನು ಕೆ.ವಿ. ರಾಜು ಸರ್ ಜೊತೆ ಕಂಟಿನ್ಯೂ ಮಾಡಿದೆ. ಸೊ ಅಲ್ಲಿಗಂಟ ಸ್ವಲ್ಪ ಹಂಗೆ ಹಿಂಗೆ ಇದ್ದವನು ಕೆ.ವಿ. ರಾಜು ಸರ್ ಹತ್ರ ಹೋದ್ಮೇಲಿಂದ ಪಕ್ಕಾ ಒಬ್ಬ ಡೆಡಿಕೇಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಆದ. ಪಕ್ಕಾ ಅಂದ್ರೆ ಪಕ್ಕಾ. ಹೋಗಂಡೆ ಶ್ರೀನಿವಾಸ್ ಒಳ್ಳೆಯವ್ರಿಗೆ. ಅಲ್ಲಿಗಂಟ ಸ್ವಲ್ಪ ಬುಡಾಫೆ ಜೀವನ ಇತ್ತು. ಇದೆ ಹಂಗೆ ಹಿಂಗೇನೋ ಒಂಥರ ಕೇರ್ಲೆಸ್ ಆಗಿದ್ದವನ್ನ ಅಲ್ಲಿ ಒಬ್ಬ ಗುರು ಬೇಕಿತ್ತು ತಿದ್ದಕ್ಕೆ. ಅಲ್ಲಿ ಒಬ್ಬರು ಮಹಾ ಗುರುಗಳು ಸಿಕ್ಕಿದ್ರು ನಮ್ಗೆ, ಕೆ.ವಿ. ರಾಜು ಸರ್. ಅಲ್ಲಿಂದ ಅವ್ರ ಜೊತೆ ಲಾಸ್ಟ್ ಸಿನಿಮಾ ಪಾಂಡವರು ಗಂಟ ನಾನು ಕೆಲಸ ಮಾಡಿದ್ದೀನಿ. ಅವ್ರು ನಿರ್ದೇಶನ ಮಾಡಿದಂತ ಹೋಗಂಡೆ ಶ್ರೀನಿವಾಸ್ ಚೌಡರ್ ಅಸಿಸ್ಟೆಂಟ್ ಡೈರೆಕ್ಟರ್. ಉಲಿಯಾ ಮಾಡಿದೆ, ಯುದ್ಧ ಮಾಡಿದೆ, ನಂಬರ್ 1 ಮಾಡಿದೆ, ರಾಷ್ಟ್ರಗೀತೆ ಮಾಡಿದೆ, ಮತ್ತೆ ಪಾಂಡವರು ಮಾಡಿದೆ. ಪಾಂಡವರು ಟೈಮಲ್ಲಿ ನನಗೆ ಆಫರ್ ಬಂದಿದ್ದು ಗಜ ಸಿನಿಮಾದ್ದು. ಅವಾಗ ನಮ್ಮ ಕೆ.ವಿ. ರಾಜು ಸರ್ ಹೇಳಿದ್ರು, ಸುಮ್ಮನೆ ಒಪ್ಕೋ, ಅಡ್ವಾನ್ಸ್ ತೊಗೊಂಡು ಮಾಡು ನೀನು ಅಂತ. ಅವರು ನಮ್ಗೆ ಬೆಂಬಲ ಕೊಟ್ಟರು. ಕೆ.ವಿ. ರಾಜು ಸಾರು, ಎಂ.ಎಸ್. ರಮೇಶ್ ಅವರು, ದರ್ಶನ್ ಸಾರು, ಈ ಥರ ಎಲ್ಲರೂ ಒಂದು ಸಾಥಿಂದ ನಾನೊಬ್ಬ ಡೈರೆಕ್ಟ್ರಾಗೆ ಒಂದು ಧೈರ್ಯ ಬಂತು. ಬಟ್ ನಿಮ್ಮ ಮನೇಲಿ ಯಾರು ಸಿನಿಮಾ ರಂಗದಲ್ಲಿ ಯಾರು ಇರಲಿಲ್ಲ. ಒಂದು ಎನ್.ಎಸ್. ರಾವ್ ಅವರ ಒಡನಾಟ ಅಲ್ಲಿಂದಲೇ ನೀವು ಚಿತ್ರರಂಗಕ್ಕೆ ನಮ್ಗೆ ಸಿನಿಮಾದ ಸ್ಮೆಲ್ಲು ಏನು ಅಂತ ಗೊತ್ತಾಗಿದೆ ಎನ್.ಎಸ್. ರಾವ್ ಅವ್ರ ಕಡೆಯಿಂದ. ಬಟ್ ನೀವು ಹುಟ್ಟು ಬೆಳೆದಿದ್ದ ಇದೇ ಏರಿಯಾ ಸುಬ್ರಹ್ಮಣ್ಯ ನಗರ. ತಂದೆ ತಾಯಿ ಏನ್ ಮಾಡ್ತಿದ್ರು ಸರ್? ತಂದೆ HMT ವರ್ಕರ್ ಆಗಿದ್ರು ಮೇನ್ ಫ್ಯಾಕ್ಟ್ರಿಲಿ. ನಮ್ಮ ತಾಯಿ ಹೌಸ್ ವೈಫ್ ಆಗಿದ್ರು. ನಮ್ಮ ಬ್ರದರ್ HMT ಹೋಗ್ತಾರೆ, ನಮ್ಮ ಅಣ್ಣ. ಅವರಿಲ್ಲ. ನಾನು ಅದೇ ಸಿನಿಮಾಗೆ ಸೇರಿದ್ದು. ನನಗೆ ಪಿಕ್ಚರ್ ಅಂದ್ರೆ ಅವಾಗಲೇ ಚಕ್ರವರ್ತಿ ಸಿನಿಮಾಗಳು ನೋಡ್ತಾ ಇದ್ದೆ.
ಅವಾಗ ಜೈಮಾಲ್ ಪ್ಯಾಲೇಸ್ ಇದೆಯಲ್ಲ ಹೌದು ಮುನ್ನರೆಡ್ಡಿ ಪಾಳ್ಯ, ಅಲ್ಲಿ ನಮ್ಮ ಅಜ್ಜಿ ಮನೆ, ಅಲ್ಲಿ ಟೆಂಟ್ಗಳಿತ್ತು. ರಾಧಾಕೃಷ್ಣ ಟೆಂಟು, ಸಾಧನಾ ಟೆಂಟು, ಭಾಸ್ಕರ ಟೆಂಟು, ಪುಷ್ಪ ಟೆಂಟು ಅಂತ 4 ಕಣಿ ಕೊಟ್ಟರೆ ಪಿಕ್ಚರ್ ಒಳಗಡೆ ಬಿಡೋರು. ನಮ್ಮ ಅಜ್ಜಿ ಮನೆ ಓಡಾಗ್ತಾ ಇದ್ದೆ ಅವಾಗ ನಾವು ಅದಕ್ಕೆ ಪಿಕ್ಚರ್ ನೋಡೋಕ್ಕೆ ಅಂತ. ಆ ಪಿಕ್ಚರು ಅವಾಗಿಂದ ಇತ್ತು. ಅದ್ರ ಜೊತೆ ಕರೆಕ್ಟಾಗಿ ನಮಗೆ NS ರಾವ್ ಸಿಕ್ಕಿದ್ರು. ಅವ್ರ ಮುಖಾಂತರ ನಾನು ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದೆ. NS ರಾವ್ ಅವರು ಯಾವ ವರ್ಷ ತೀರ್ಕೊಂಡಿದ್ದವರು ಅಂದಾಜು? 89 ಇರ್ಬೇಕು ಸರ್, 88, 89 ಹೌದಾ? ನನಗೆ ಗೊತ್ತಾಗ 99% ಅದೇ. ಅಲ್ಲಿ ಗಂಟ ಅವ್ರ ಜೊತೆ ಇದ್ದೇನೆ. ಅವರು ಆ್ಯಕ್ಚುಲಿ ಬೆಂಗಳೂರು ಅವ್ರೇನಾ? ಅವ್ರು ಬೇರೆ ಕಡೆ ಎಲ್ಲ ಇದ್ರು. ಇಲ್ಲಿ ಬಂದಾಗ ನಮ್ಗೆ ಗೊತ್ತಾಗಿತ್ತು, ನಮ್ಮ ಬುದ್ಧಿ ಬಂದಾಗ ಅವ್ರು ಇಲ್ಲಿದ್ರು, ಇದೇ ಏರಿಯಾದಲ್ಲಿ. ನಿಮ್ಮ ಮನೆ, ನಿಮ್ಮ ಕುಟುಂಬ ಎಲ್ಲ ಇಲ್ಲೇ ಇದೆ ಏನಿದ್ದೀವಿ ಇದೆ, ಇದೇ ಮನೆನೇ. ನಿಮ್ಮ ತಂದೆಯವರು ಇದ್ದಿದ್ದ ಮನೆ ಇದೇ? ನಮ್ಮ ಅಜ್ಜಿ ತಾತ ಎಲ್ಲ ಇದ್ದಿದ್ದು. ಓ ಹೌದಾ? ಇದು ಊರಿತ್ತು ಅವಾಗ. ಓಕೆ ಓಕೆ, ಇದು ಒಂದು ಊರಿತ್ತು. ಊರು. ಆಮೇಲೆ ಸಿಟಿ ಬೆಳೆದಂಗೆ ಏರಿಯಾ ಆಯ್ತು. ಓಕೆ. ಈಗ ಓರಿಯನ್ ಮಾಲು ಎದುರುಗಡೆ ಫ್ಲಾಟ್ ಇದೆಯಲ್ಲ ಸರ್, ಓರಿಯನ್. ಹೌದು, ಎದುರುಗಡೆ ಒಂದು ದೊಡ್ಡದು ಅದು ಜಮೀನು, ಅದೆಲ್ಲ ಹೊಲ ಗದ್ದೆ ಮಾಡೋರು. ಯಾಕಂದ್ರೆ ನೀವು ಹೇಳಿದ್ರಿ ಇದು ಗೃಹ ಪ್ರವೇಶಕ್ಕೆ ಅಪ್ಪು ಸರ್ ಬಂದಿದ್ರು ಅಂತ ಹೇಳಿದ್ರಿ. ಯಾವ ಇಸ್ವಿ ಹಂಗಾದ್ರೆ? 2010. ಓಕೆ, ಅಂದ್ರೆ ಮುಂಚೆ ಹಳೆ ಮನೆ ಇತ್ತು, ಆಮೇಲೆ ಅದನ್ನ ಮಾಡಿಫೈ ಮಾಡಿದ್ರು. KV ರಾಜು ಅವರು ಕನ್ನಡದ ಒಬ್ಬ ಏನ್ ಹೇಳ್ತೀವಿ ಅದ್ಭುತ ರೈಟರ್, ನಿರ್ದೇಶಕ. ಹೌದು, ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. KV ರಾಜು ಅಂದ ತಕ್ಷಣ ನಮ್ಗೆಲ್ಲ ನೆನಪಾಗೋದು ಯುದ್ಧಕಾಂಡ, ಬೆಳ್ಳಿ ಕಾಲುಂಗರ, ಬೆಳ್ಳಿ ಮೋಡಗಳು, ಹುಲಿಯ. ಹೌದು, ತುಂಬಾ ಒಳ್ಳೊಳ್ಳೆ ಕ್ಲಾಸಿಕ್ಸ್ ಸಿನಿಮಾಗಳನ್ನ ಹೇಳ್ಬೋದು. ಅವ್ರ ಜೊತೆ ಕೆಲಸ ಮಾಡಿದ ಅನುಭವ ಹೇಗಿತ್ತು? ಯಾಕಂದ್ರೆ ಅವರು ಒಬ್ಬ ಒಳ್ಳೆ ರೈಟರ್ ಅಂತ ಕೇಳಿದೀವಿ, ಎಲ್ಲರೂ ಹೇಳೋದು ಅವರು ಅದ್ಭುತ ರೈಟರ್ ಸರ್. ತುಂಬಾ ಒಳ್ಳೆ ರೈಟ್ರು, ತುಂಬಾ ಒಳ್ಳೆ ಡೈರೆಕ್ಟ್ರು. ಅವ್ರ ಹತ್ರ ಕಲಿಯೋದು ಬೇಜಾನಿತ್ತು. ಸುಮಾರು ಜನ ಕಲ್ತಿದ್ದಾರೆ, ನಾವು ಕಲ್ತಿದ್ದೀವಿ. ಇವತ್ತು ನಾವು ಈ ಸ್ಟೇಜಲ್ಲಿ ಇದ್ದೀವಿ, ಇಂಡಸ್ಟ್ರಿಯಲ್ಲಿ ಇನ್ನೂ ನಾವು ಹೆಸರು ಮಾಡಿದ್ದೀವಿ ಅಂದರೆ ಮೇನ್ ಕಾರಣ KV ರಾಜು ಅವರೇ. ಅವ್ರದ್ದೊಂದು ಶಿಸ್ತುಬದ್ಧವಾದ ಒಂದು ನಡತೆ. ತುಂಬಾ ಕೋಪಿಸ್ಟ್ರು. ತಪ್ಪು ಮಾಡಿದ್ರೆ ಬಾಯಿ ಬಂದಂಗೆ ಎಲ್ರ ಮುಂದೆ ಬೈಯೋರು, ಹೊಡೆಯೋಕ್ಕೂ ಮುರಾಜ್ ನೋಡ್ತಿರ್ಲಿಲ್ಲ. ಒಂದು ಮಹಾನ್ ಶಿಸ್ತುಬದ್ಧರು. ಟೈಮಿಂಗ್ಸ್ ಅಂದರೆ ಟೈಮಿಂಗ್ಸ್. ಹೆಣ್ಮಕ್ಳು ಬರೀ ಆಕ್ಟ್ ಮಾಡಬೇಕು, ಅವ್ರ ಪಾಡಿಗೆ ಹೋಗ್ಬೇಕು. ಮಾತಾಡೋದು ಗೀತಾಡೋದು ಅವೆಲ್ಲ ಇಲ್ವೇ ಇಲ್ಲ ಅವ್ರ ಹತ್ರ. ಅಂದ್ರೆ ಹೆಣ್ಮಕ್ಳು ಕಂಡ್ರೆ ಆಗ್ತಿಲ್ಲ ಅಂತ ಹೇಳ್ತಿರಲ್ಲ, ಕೆಲಸದಲ್ಲಿ ಮಾತ್ರ ಅಷ್ಟೇ. ನೀವ್ಯಾರ, ಆಮೇಲೆ ನೀವ್ಯಾರೋ ನಾವ್ಯಾರು. ಅವ್ರೇನಿದ್ರು ಬೆರೀತಾ ಇದ್ದು ಟೆಕ್ನಿಷಿಯನ್ ಜೊತೆಯಲ್ಲಿ, ಕ್ಯಾಮ್ರಾಮನ್ನು, ಮ್ಯೂಸಿಕ್ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್, ಇವ್ರ ಜೊತೆಲಿ ಇರೋರು. ಆಮೇಲೆ ಅವ್ರ ಶಿಸ್ತು ಬದ್ಧತೆ ಕ್ರಮತೆ ಹೆಂಗಿತ್ತು ಅಂದರೆ ಅವರೆಲ್ಲಿ ಇರ್ತಾರೋ ಅಸಿಸ್ಟೆಂಟ್ಗಳು ಅಲ್ಲೇ ಇರಬೇಕಾಯ್ತು. ಅವ್ರು ನಾರ್ಮಲ್ ಹೋಟ್ಲಿದ್ರು ನಾವೆಲ್ಲಿರ್ಬೇಕಾಯ್ತು. 5 ಸ್ಟಾರ್ ಹೋಟ್ಲಿದ್ರು ನಮ್ಗೆ ಅಲ್ಲೇ ರೂಮ್ ಹಾಕ್ಬೇಕಾಯ್ತು. ಅವ್ರ ಕಂಡೀಷನ್ ಇದು. ಅವ್ರ ಕಾರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಮಾತ್ರ ಹತ್ತಬೇಕು, ಇನ್ಯಾರು ಹತ್ತಂಗಿಲ್ಲ. ಓನ್ಲಿ ಸಿನಿಮಾ ಡಿಸ್ಕಷನ್ಸ್. ಆಮೇಲೆ ಸ್ಪಾಟಲ್ಲೇ ಆಗಲಿ ಏನೇ ಆಗಲಿ ಮಗುಗೆ ಹೇಳ್ಕೊಡೋರು. ತುಂಬಾ ಸತಿ ಹೇಳ್ಕೊಡೋರು. ಅದ್ರ ಮೇಲೂ ನೀವು ಮಾಡಲ್ಲ ಅಂದ್ರೆ ಸಿಟ್ಟು ಬರೋದು ಅವ್ರಿಗೆ. ಯಾರಿಗಾದ್ರೂ ಕಾಮನ್ ಬಂದೇ ಬರುತ್ತೆ. ಅದನ್ನ ನಮ್ಮ ಗಾಂಧಿನಗರದಲ್ಲಿ ಸ್ವಲ್ಪ ಕೋಪ ಇಷ್ಟ ಅಂತ ಪ್ರಚಾರ ಮಾಡ್ಬಿಟ್ಟು ಅವ್ರ ಬಗ್ಗೆ ಬಹಳಷ್ಟು ಜನ ಅದು ಹೇಳೋದನ್ನ ಕೇಳಿದೀನಿ. ಹೌದು, KV ರಾಜು ಅವ್ರೆ ಒಂಥರ ದುರ್ವಾಸ ಮುನಿ ಇದ್ದಂಗೆ. ಹೌದು, ಕೋಪ ಬಂದ್ಬಿಟ್ರೆ ಬಹಳ ಇದು ಅಂತ. ಪಾಪ ಅವರು ಎಲ್ರು ಸಹಜ ಗುಣ, ಎಲ್ರಿಗೂ ಕೋಪ ಇರುತ್ತೆ. ಇದನ್ನ ಈ ತರ ಹೇಳಿದ್ರು. ಆಮೇಲೆ ಅವರು ಒಂದು ಸ್ಕ್ರಿಪ್ಟ್ ಅಲ್ಲಿ ಏನ್ ಹೇಳ್ತಿದ್ರು, ಡಿಸ್ಕಷನ್ ಸ್ಕ್ರಿಪ್ಟ್ ಅಲ್ಲಿ ಏನ್ ಹೇಳ್ತಿದ್ರು, ಇವತ್ತು ಈ ಕಲರ್ ಫಿಲ್ಲೋ ಬೇಕು ಅಂದ್ರೆ ಆ ಕಲರ್ ಫಿಲ್ಲೋ ತಂದ್ಕೊಡೋಕೆ ನೀವು ಒಪ್ಕೊಂಡಿರ್ತೀರ ಸ್ಕ್ರಿಪ್ಟ್ ಅಲ್ಲಿ. ಇದಿಲ್ಲ ಬೇರೆ ಕಲರ್ ಶೂಟ್ ಮಾಡ್ತಿರ್ಲಿಲ್ಲ ಅವರು. ನಿನ್ಗೆ ಹೇಳಿದ್ನಲ್ಲಪ್ಪ, ನಾನು ಹೇಳಿದೆ ಸ್ಪಾಟಲ್ಲಿ ಕೇಳಿದ್ರೆ ತಪ್ಪಿರೋದು. ನಿನ್ಗೆ ಹೇಳಿದ್ದೀನಿ, ಪ್ರಾಪರ್ಟಿ ಮೊದಲೇ ಹೇಳಿದ್ದೀನಿ ಸ್ಕ್ರಿಪ್ಟಲ್ಲಿ, ಪ್ರಾಪರ್ಟಿ ಲಿಸ್ಟು ಕೊಟ್ಟಿದ್ದಾರೆ, ನೀನು ಯಾಕೆ ತಂದಿಲ್ಲ, ನಿನ್ನ ಕೆಲಸ ಏನು? ಆ ಥರ ಶಿಸ್ತು ಪಾಲನೆಯಿಂದ ಅವರು ಡೈರೆಕ್ಷನ್ ಮಾಡಿದವರು. ನಾವು ಅವ್ರ ಹತ್ರ ತುಂಬ ಕಲ್ತಿದ್ವಿ. ಅವ್ರ ಟೀಮೇ ಇದೆ ಇವತ್ತು ಇಂಡಸ್ಟ್ರಿಯಲ್ಲಿ. ಅವ್ರ ಟೀಮ್ ಬೇಜಾನಿದೆ, ಅವ್ರು ಸೇರ್ಕೊಂಡು ತುಂಬ ಜನ ಆರ್ಟಿಸ್ಟ್ ಇದ್ದಾರೆ, ಟೆಕ್ನಿಷಿಯನ್ ಇದ್ದಾರೆ, ಕ್ಯಾಮ್ರಾಮನ್ ಇದ್ದಾರೆ, ಮ್ಯೂಸಿಕ್ ಇದ್ದಾರೆ, ತುಂಬ ಜನ ಇದ್ದಾರೆ. ಆ ಶಿಸ್ತು ಇದ್ದಕ್ಕೆ ನಾವೆಲ್ಲ ಇವತ್ತು ಅವ್ರ ಹತ್ರ ವಿದ್ಯೆ ಕಲಿಯೋಕ್ಕೆ ಚಾನ್ಸ್ ಆಯ್ತು ನಮಗೆ. ನಾನು ಹೋಗೊಂಡೆ ಸರ್, ಫಸ್ಟ್ ಪಿಕ್ಚರ್ ಹತ್ರ ಸೇರಿದೆ, ಕೆಲಸ ಮಾಡಿದೆ. ನೆಕ್ಸ್ಟ್ ಶೆಡ್ಯೂಲ್ ನಾವು ಮಂಗಳೂರಿಗೆ ಹೋದ್ವಿ ಶೂಟಿಂಗ್ಗೆ. ಅಲ್ಲಿ MS ರಮೇಶ್ ಹತ್ರ ಹೇಳಿದ್ರಂತೆ. ಅವಾಗ MS ರಮೇಶ್ ಅಸೋಸಿಯೇಟ್. ಇಲ್ಲ ರೀ, ಮಹದೇಶ್ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇದೆ, ಚೆನ್ನಾಗಿ ಮಾಡೋಕ್ಕೆ ಹೇಳಿ, ಒಳ್ಳೆ ಕೆಲಸ ಮಾಡ್ತಾನೆ ಅಂತ. ಅವನು MS ರಮೇಶ್ ಹೇಳಿದ್ರು, ಇಲ್ಲ ಬಾಸ್ ಹೇಳೋರು, ಡೈರೆಕ್ಟಿಂಗ್ ಹೇಳೋರು ಹುಷಾರು ಅಂತ. ಅದರಿಂದ ನಾನು ಸ್ವಲ್ಪ ಇನ್ನೂ ಹೆಚ್ಚಿನ ಕಾಳಜಿ ವಹಿಸಿ ಅದಾದ ನಂತರನೇ ನನಗೆ ಅಸೋಸಿಯೇಟ್ ಪ್ರಮೋಷನ್ ಕೊಟ್ಬಿಟ್ಟು ಇಮಿಡಿಯೇಟ್ ಆಗಿ 2 ಸಿನಿಮಾ ಆದಮೇಲೆ 2-3 ಸಿನಿಮಾ ಹಂಗೆ ಕಂಟಿನ್ಯೂ ಮಾಡಿದೆ. ಅವ್ರ ಜೊತೆಲೇ ಇದ್ದೆ. ಬೇರೆ ಸಿನಿಮಾ ಮಾಡ್ತಿದ್ರು. ಅವ್ರ ಸಿನಿಮಾ ಸ್ಟಾರ್ಟ್ ಆದಾಗ ನಾನು ಹೋಗಿ ಮಾಡ್ತಾ ಇದ್ದೆ. ಅವಾಗ ಸ್ವಲ್ಪ ಡಿಮ್ಯಾಂಡಲ್ಲೇ ಇದ್ದೆ ಅಸೋಸಿಯೇಟ್ ಆಗಿ. ನಾನು KVR ಅಸೋಸಿಯೇಟ್ ಅಂದ ತಕ್ಷಣ ಒಳ್ಳೆ ಟಾಕ್ ಇತ್ತು. ಮೈಲೇಜು PN ಸತ್ಯಂಗೆ, ಡೇವಿಡ್ಗೆ, ಆನಂದ್ ಪಿರಾಜ್ಗೆ, MS ರಮೇಶ್ ಅವರು ಡೈರೆಕ್ಟರ್ ಆದಾಗ MS ರಮೇಶ್ ಅವ್ರಿಗೂ ನಾನು ಅಸೋಸಿಯೇಟ್ ಕೆಲಸ ಮಾಡ್ತಿದ್ದೆ. ಸುಮಾರು ಜನಕ್ಕೆ ಮಾಡಿದೆ, ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಹಂಗಾಗಿ ನಮಗೆ ಅವರು ಮೇನ್ ಮಹಾನ್ ಗುರುಗಳು ಅಂದರೆ KV ರಾಜು ಸರ್. ಎಷ್ಟು ಸಿನಿಮಾ ಮಾಡಿದ್ರಿ ಅವರ ಜೊತೆಯಲ್ಲಿ ಅಸೋಸಿಯೇಟ್ ಆಗಿ ಅಥವಾ ಅಸಿಸ್ಟೆಂಟ್ ಆಗಿ? ಸಿನಿಮಾ ಮಾಡಿದ್ದೀನಿ. ಯಾವ್ದು ಸರ್? ಹೋಗೊಂಡೆ ಶ್ರೀನಿವಾಸ್ ಒಳ್ಳೆಯವರು, ಹುಲಿಯ, ಯುದ್ಧ, ನಂಬರ್ 1, ರಾಷ್ಟ್ರಗೀತೆ, ಪಾಂಡವರು. ಅದ್ರಲ್ಲಿ ನಂಬರ್ 1 ರಾಷ್ಟ್ರಗೀತೆ, ಪಾಂಡವರು ಮೇನ್ ಅಸೋಸಿಯೇಟ್.
ಹೋಗೊಂಡು ಸರಿ ಅಸ್ಟೆಂಟು, ಹುಲಿಯ ಇದ್ದಾಗ ಸೆಕೆಂಡ್ ಅಸ್ಟೆಂಟ್. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಧನ್ಯ ರಾಮ್ಕುಮಾರ್. ಸಿನಿಮಾ ಮಾಹಿತಿಗಾಗಿ ಡೈಲಿ ಮಾಧ್ಯಮ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.